ಸರ್ ಒಂದು ಅದ್ಭುತವಾದ ಕತೆ ಇದೆ, ಮಾಡೋಣ ಅಂತ ಹೇಳಿದಾಗ ಈ ಸಿನಿಮಾಕ್ಕೆ ಒಂದು ಸ್ಟಾರ್ಟ್ ಅಂತ ಸಿಕ್ತು. ಈ ಸಿನಿಮಾದ ಶೂಟಿಂಗ್ ಬೆಂಗಳೂರಲ್ಲಿ ಒಂದು 25 ದಿವಸ ನಡೆಯುತ್ತೆ, ಒಂದು 15 ದಿವಸ ಪುಣೆ, ಮುಂಬೈ ಈ ಜಾಗಗಳಲ್ಲಿ ನಡೆಯುತ್ತೆ. ಮುಂದಿಂದು ಡೈರೆಕ್ಟರ್ ಮಾತಾಡ್ತಾರೆ. ಅದಕ್ಕಿಂತ ನಾನು ಪ್ರೊಡಕ್ಷನ್ ಟೀಮ್ ಒಂಚೂರು ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಅಮಿತ್ ಅವಸ್ತಿ, ಹೂ ಇಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ರಿಲಯನ್ಸ್ ಎಂಟರ್ಟೈನ್ಮೆಂಟ್, ಈಸ್ ಆನ್ ಬೋರ್ಡ್ ಆಸ್ ಅ ಪ್ರೊಡ್ಯೂಸರ್ ಫಾರ್ ದಿಸ್ ಫಿಲ್ಮ್. ಅದ್ರ ಜೊತೆಗೆ ಅನಿಲ್ ಚೌಧರಿ ಅವರು, ಆಮೇಲೆ ರಮೇಶ್ ಭಂಡಾರಿ ಅವರು, ವಿಸಿಕಾ ಫಿಲ್ಮ್ಸ್, ಹೀಗೆ ಅನೇಕ ಜನ ನಮ್ಮ ಜೊತೆ ಕೈ ಜೋಡಿಸಿ ಇದೊಂದು ಅದ್ಭುತವಾದ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ನಿರ್ದೇಶಕರು ಮಾತಾಡ್ತಾರೆ, ಅವರ ಟೀಮ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ನನ್ನ ಕನ್ನಡ ಸ್ವಲ್ಪ ಮ್ಯಾನೇಜ್ ಮಾಡಿ, ಬಟ್ ನಾನು ಕರೇಂಶತಿ ಸುವರ್ಣ ಅಂತ. ಇದು ನನ್ನ ಫಸ್ಟ್ ಪಿಕ್ಚರ್. ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ, ನಾನು ಇಲ್ಲಿದ್ದೇನೆ ಹುಡುಗಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಸೆಪ್ಟೆಂಬರ್ 21 ಅಂತ ಚಿತ್ರದ ಹೆಸರು. ಮತ್ತೆ ಪ್ಲೇಜರ್, ಇಟ್ಸ್ ಅ ಪ್ಲೇಜರ್ ಹ್ಯಾವಿಂಗ್ ಪ್ರವೀಣ್ ಸಿಂಗ್, ಸಿಸೋದಿಯಾ ಸರ್ and Priyanka ma'am on board. It's definitely a pleasure. Thank you so much to both of you to be on board. ಮತ್ತೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ DOP ಸರ್ ಅನಿಲ್ ಸರ್ ಅಂತ ಅವ್ರು ಸಹ ಇದ್ದಾರೆ, ನಮ್ಮ ರೈಟರ್ ಸರ್ ರಾಜ್ ಸರ್, ವಿನಯ್ ಸರ್ ಸಹ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಫಿಲ್ಮ್ ಟು ಮೀ, ಅಟ್ ಲೀಸ್ಟ್ ನನ್ನ ಫಸ್ಟ್ ಪಿಕ್ಚರ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. Indrajit sir, especially thank you so much for coming today, sir. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. What is September 21? ಅದು ಸ್ವಲ್ಪ ಸೀಕ್ರೆಟ್ ಸರ್, ಅದು ಮತ್ತೆ ಪಿಕ್ಚರ್ ಆದ್ಮೇಲೆ ಅದು ರಿವೀಲ್ ಆಗ್ತದೆ. Love Beyond Memory. ಹೌದು, ಲವ್ ಬಿಯಾಂಡ್ ಮೆಮೊರಿ ಅಂತ ಅದರದ್ದು ಸಬ್ ಇದು. It's a love story. It's not a love story. It's actually speaking about a very important and a serious disease. ಅದು ಅದರದ್ದು ಹೆಸರು ಆಲ್ಝೈಮರ್ಸ್. ಈಗ ಅದು ತುಂಬ ಸ್ಪ್ರೆಡ್ ಆಗ್ತಾ ಉಂಟು ವರ್ಲ್ಡ್ ವೈಡ್. ಎವ್ರಿ 3 seconds ವರ್ಲ್ಡ್ ಅಲ್ಲಿ ಒಂದು ಕೇಸ್ ಡಿಟೆಕ್ಟ್ ಆಗ್ತಾ ಉಂಟು ಆಲ್ಝೈಮರ್ಸ್. ಇದು ಅಷ್ಟು ಸ್ಪ್ರೆಡ್ ಆಗ್ತಾ ಉಂಟು. ಆ್ಯಂಡ್ ದ ನಿಕ್ ನೇಮ್ ಆದರೆ ಇದು ಡಿಸೀಸ್ ಡೆತ್ ಬಿಫೋರ್ ಡೆತ್ ಅಂತ. ಇದರದ್ದು ಯಾವುದು ಮೆಡಿಕೇಶನ್ ಇವತ್ತುವರೆಗೆ ಬರಲಿಲ್ಲ. ಇವತ್ತುವರೆಗೆ ವರ್ಲ್ಡ್ ಅಲ್ಲಿ ಯಾವುದು ಸಹ ಮೆಡಿಕೇಶನ್ ಇಲ್ಲ. ಮೆಡಿಕೇಶನ್ಸ್ ಉಂಟು, ಖಾಲಿ ಡಿಟೋರಿಯೇಷನ್ ಪ್ರೋಸೆಸ್ ಸ್ವಲ್ಪ ಸ್ಲೋ ಮಾಡಲಿಕ್ಕೆ ಎಲ್ಲ. ಬಟ್ ದೇರ್ ಇಸ್ ನೋ ಕ್ಯೂರ್ ಟು ದಿಸ್ ಡಿಸೀಸ್ ಇನ್ ದ ವರ್ಲ್ಡ್ ಅಂಟಿಲ್ ನೌ. ಅದಕ್ಕೆ ಇದು ಡಿಸೀಸ್ನ ಬಗ್ಗೆ ಎಲ್ಲರಿಗೆ ಗೊತ್ತಾಗಬೇಕು, ಯಾಕಂದ್ರೆ ಇದು ವೈಡ್ ಸ್ಪ್ರೆಡಿಂಗ್ ಡಿಸೀಸ್ ಎಲ್ಲ. ಅದಕ್ಕೆ ಇದು ಚಿತ್ರ ಒಂದು ಉದ್ದೇಶ ಮಾಡಿದ್ದೇವೆ. ಸ್ಟಾರ್ ಕಾಸ್ಟ್ ಅಲ್ಲಿ ನಮ್ಮ ಹತ್ರ ಪ್ರವೀಣ್ ಸರ್ ಇದ್ದಾರೆ, ಪ್ರಿಯಾಂಕಾ ಮ್ಯಾಮ್ ಇದ್ದಾರೆ, ಮತ್ತೆ ಬಾಂಬೆಯಿಂದ ಸ್ವಲ್ಪ ಆಕ್ಟರ್ಸ್ ಇದ್ದಾರೆ ನಮ್ಮ ಹತ್ರ. ಅಮಿತ್ ಬೇಲ್ ಅಂತ ಇದ್ದಾರೆ ನಮ್ಮ ಹತ್ರ, ಅಜಿತ್ ಸರ್ ಅಂತ ಇದ್ದಾರೆ, ಅವರೆಲ್ಲ ಬಾಲಿವುಡ್ ಇಂದ ಬರ್ತಿದ್ದಾರೆ. ಸಚಿನ್ ಪಾಟೇಕರ್ ಇದ್ದಾರೆ, ಮತ್ತೆ ನಮ್ಮ ಅಂಕಿತಾ ಜಯರಾಮ್ ಇದ್ದಾರೆ. ಅದಕ್ಕೆ ಎಲ್ಲರೂ ಬರ್ತಿದ್ದಾರೆ ಸರ್. ಜರೀನಾ ವಾಬ್ ಮ್ಯಾಮ್ ಮೇನ್, ಅವರು ಸಹ ಒಂದು ಕೀ ಕಿರ್ದಾರಿಗೆ ಮಾಡ್ತಿದ್ದಾರೆ ಇದರಲ್ಲಿ. ಇವತ್ತು ಅವರು ಪ್ರೆಸ್ ಮೀಟಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಬಟ್ ಹೌದು ಜರೀನಾ ವಾಬ್ ಮ್ಯಾಮ್ ಬಾಲಿವುಡ್ ಆಕ್ಟರ್, ಅವ್ರು ಸಹ ಇದ್ದಾರೆ ಇದು ಫಿಲ್ಮ್ ಅಲ್ಲಿ. ಎಲ್ಲ ಬಾಲಿವುಡ್ ಜಾಸ್ತಿ ಮಾಡ್ತಿರೋದ್ರಿಂದ ಪ್ಯಾನ್ ಇಂಡಿಯಾ ಆಗುತ್ತಾ ಇದು ಏನಾದ್ರು ಫಿಲ್ಮ್ ಇದು? ಪ್ಯಾನ್ ಇಂಡಿಯಾ ಸರ್, ಬಾಲಿವುಡ್ ಜಾಸ್ತಿ ಅಂದ್ರೆ ನಮ್ಗೆ ಹಿಂದಿ ಲ್ಯಾಂಗ್ವೇಜಿಗೆ, ಯಾಕಂದ್ರೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ಗೆ ನಮ್ದು ಕೀ ಇದು ಮಾಡ್ತಾ ಇರೋದು. ಇಂಟರ್ನ್ಯಾಷನಲಿ ಆಡಿಯನ್ಸ್ಗೆ ಮತ್ತೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ಗೆ ನಾವು ಇದು ಸಬ್ಮಿಟ್ ಮಾಡ್ಬೇಕಂತ, ಅದಕ್ಕೆ ಆಗಿ ಇದು ಮಾಡ್ತಾ ಇರೋದು. ಯಾವಾಗಿಂದ ಶೂಟಿಂಗ್ ಶುರು ಆಗುತ್ತೆ? 26th ಇಂದ ಸರ್, ಮೇ 26th ಇಂದ. ಬ್ಯಾಂಗ್ಳೂರಲ್ಲಿ 25 days ಅಂತ ಶೂಟ್ ಆಗ್ತಾ ಇದೆ. ಮತ್ತೆ ಪುಣೆ ಮತ್ತೆ ಮುಂಬೈಯಲ್ಲಿ ಸ್ವಲ್ಪ 15 days ಶೂಟ್ ಮಾಡ್ತಿದ್ದೇವೆ ಸರ್. ಹಾ, ನಮ್ಮ ಫಾಕ್ಸ್ ಆನ್ ಸ್ಟೇಜ್ ಬೆಲ್ಜಿಯಂ ಅಂತ ಬಿಗೆ, ಬೆಲ್ಜಿಯಂ ಇದು ಪ್ರೊಡಕ್ಷನ್ ಹೌಸ್ ನಮ್ಮ ಜೊತೆ ಬಂದಿದ್ದೇವೆ. ಫ್ರೆಡ್ರಿಕ್ ಡಿ ವಾಸ್ ಸರ್ ನಮ್ಮ ಒಟ್ಟಿಗೆ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಅಲ್ಲಿ ಬಂದಿದ್ದಾರೆ ಫ್ರಮ್ ಫಾರಿನ್, ದಟ್ ಇಸ್ ಫ್ರಮ್ ಬೆಲ್ಜಿಯಂ. ಸೊ ಫಾಕ್ಸ್ ಆನ್ ಸ್ಟೇಜ್ ಬಿ ಇಸ್ ಕನೆಕ್ಟೆಡ್ ವಿತ್ ಅಸ್ ಆಸ್ ಒನ್ ಆಫ್ ದ ಪ್ರೊಡ್ಯೂಸರ್ಸ್. ತುಂಬಾ ಒಳ್ಳೆಯಿತ್ತು ಸರ್. ನಾನು ಬಂದಿದ್ದು ಒಂದು ಶಾರ್ಟ್ ಫಿಲ್ಮ್ ಮಾಡಿ ರೀಸೆಂಟ್ಲಿ, ಹೈಡ್ ಅಂಡ್ ಸೀಕ್ ಅಂತ. ಹೈಡ್ ಅಂಡ್ ಸೀಕ್ ಶಾರ್ಟ್ ಫಿಲ್ಮ್ ಅಲ್ಲಿ ಬಂದಿದ್ದು. ಅದಕ್ಕೆ ತುಂಬಾ ನಾಮಿನೇಷನ್ಸ್ ಮತ್ತೆ ಅವಾರ್ಡ್ಸ್ ಬಂದಿದೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಮತ್ತೆ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಅಲ್ಲಿ. ಅದೇ ಇದು ಪಿಕ್ಚರ್ಗೆ ಸಹ ಹಾಗೇನೆ ತಕೊಂಡು ಹೋಗುವ ಅಂತ ಅದು
ಇದು. ಎಲ್ಲ ನನ್ನ ಪತ್ರಕರ್ತರ ಬಂಧುಗಳೇ, ಮಾಧ್ಯಮದವರೇ, ನನ್ನ ಸ್ನೇಹಿತರೇ, ಇವತ್ತು ನಾನು ಇಲ್ಲಿ ಬಂದಿರೋದು ಎಷ್ಟು ಅತ್ಯಂತ ಖುಷಿ ಅಂತ ಸುಮ್ಮನೆ ಒಂದು ಕ್ಲೀಶೆ ಹೇಳಕ್ಕಾಗಲ್ಲ. ನಿಜವಾಗ್ಲೂ ಯಾಕೆ ಅಂತಂದ್ರೆ ನಾನು ಒಬ್ಬ ಮಹಿಳೆಯರ ಮಧ್ಯ ಬೆಳೆದವನು. ಗೌರಿ ಇರ್ಬೋದು, ಕವಿತಾ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ಅವ್ರ ಮಧ್ಯ ಬೆಳೆದಿರೋದು. ಇವತ್ತು ಎಷ್ಟು ಒಂದು ಅದ್ಭುತವಾದ ದಿನ ಒಂದು ಕನ್ನಡಕ್ಕೆ, ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ. ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ. ಒಬ್ಬ 21 ವರ್ಷದ ಮಹಿಳೆ ಒಂದು ನಿರ್ದೇಶನ ಮಾಡ್ತಾ ಇರೋದು. ಮೋಸ್ಟ್ಲಿ ಯಂಗೆಸ್ಟ್ ವುಮನ್ ಡೈರೆಕ್ಟರ್ ಇನ್ ಇಂಡಿಯಾ, ಐ ಥಿಂಕ್. ಯಾ, ಸೊ ಕರಣ್, ಸೃಷ್ಟಿ, ಸುವರ್ಣ, ನನ್ನ ಸ್ನೇಹಿತ ಚರಣ್ ಅವರ ಮಗಳು, ಅವರು ನಿರ್ದೇಶನ ಮಾಡ್ತಾ ಇರೋದು ಈ ಸಿನಿಮಾ. ಅದು ಒಂದು ಹೆಮ್ಮೆಯ ವಿಷಯ. ಮತ್ತು ಒಂದು ಮಹಿಳೆ ನಿರ್ದೇಶನ ಮಾಡ್ತಾ ಇರೋದು, ಮತ್ತು ನನ್ನ ಸ್ನೇಹಿತರಾದ, ನನ್ನ ಗೆಳೆಯರಾದ, ನನ್ನ ತುಂಬಾ ಒಂದು ನಮ್ಮ ಕುಟುಂಬದವರಾದ ಒಂದು ಹಿರಿಯ ನಟಿ, ವೆರಿ ಪಾಪ್ಯುಲರ್ ಖ್ಯಾತ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಒಂದು ಮೇನ್ ಲೀಡ್ ಅಲ್ಲಿ, ಮುಖ್ಯ ಪಾತ್ರ ಅಲ್ಲ, ಪ್ರಮುಖವಾದ ಪಾತ್ರ ಅಲ್ಲ, ಮೇನ್ ಲೀಡ್ ಆಗಿ ಒಂದು ಮಹಿಳೆ ನಿರ್ದೇಶನ, ಒಬ್ಬ ಮಹಿಳೆ ನಾಯಕ ನಟಿ. ಸೊ ಈ ತರ ಇಬ್ಬರು ಮಹಿಳೆಯರು ಸೇರಿ ಈ ತರ ಒಂದು ಅದ್ಭುತವಾದ ಒಂದು ಕತೆ, ಒಂದು ಸೂಕ್ಷ್ಮವಾದ ಕತೆ, ಒಂದು ಸಿನಿಮಾದ ಮುಹೂರ್ತಕ್ಕೆ ಕ್ಲಾಪ್ ಶಾಟ್ ನೀಡಿರೋದು ನಿಜವಾಗ್ಲೂ ಹೆಮ್ಮೆಯ ವಿಷಯ. ಯಾಕೆಂತಂದ್ರೆ ನಿಜವಾಗ್ಲೂ ಇಟ್ಸ್ ಇಂಡಿಯಾಸ್ ಕಮ್ ಆಫ್ ಏಜ್. ಒಂದು ಮಹಿಳೆ ಒಬ್ಬ ನಿರ್ದೇಶನ, ಒಂದು ಮಹಿಳೆ ನಾಯಕ ನಟಿಯಾಗಿ ಮಾಡ್ತಾ ಇರೋದು. ಮತ್ತು ಇಲ್ಲಿ ಇನ್ನೊಂದು ಪ್ರಮುಖ ಪಾತ್ರದಲ್ಲಿ ಇನ್ನೊಬ್ಬ ಮಹಿಳೆ ಅಂಕಿತಾ ಅವರು ಒಂದು ಮುಖ್ಯ ಪಾತ್ರ ಮಾಡ್ತಾ ಇರೋದು. ಮತ್ತು ಹಲವಾರು ಮಹಿಳೆಯರು ಕೂಡಿ ಈ ತರ ಒಂದು ಸಿನಿಮಾ ಮಾಡ್ತಾ ಇರೋದು. ಮತ್ತು ಹಿರಿಯ ನಟ ಪ್ರವೀಣ್ ಸಿಂಗ್ ಸಿಸೋಡಿಯಾ ಅವರು ಬಾಂಬೆಯಿಂದ ಬಂದು ಇಲ್ಲಿ ನಮ್ಮ ಜೊತೆಗಿರೋದು, ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಮಾಡ್ತಾ ಇರೋದು. ನಿಜವಾಗ್ಲೂ ಇವತ್ತು ನನಗೆ ತುಂಬಾ ಸಂತೋಷ ನೀಡಿದೆ, ಖುಷಿ ನೀಡಿದೆ. ಇದೇ ಒಂದು ಸಿನಿಮಾ ರಂಗ, ಚಿತ್ರರಂಗ ಒಂದು ಒಳ್ಳೆ ದಾರಿಯಲ್ಲಿ ಮುಂದುವರಿತಾ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಮತ್ತು ಎಲ್ಲ ನಮ್ಮ ಹಿರಿಯ ಪತ್ರಕರ್ತರ ಮಗ ಈ ಒಂದು ಸಿನಿಮಾದ ಸಹ ನಿರ್ಮಾಪಕರಾಗಿ, ಒಂದು ನಿರ್ಮಾಪಕರಾಗಿ ಮ್ಯೂಸಿಕ್ ನೀಡ್ತಾ ಇರೋದು. ಅವರು ನಿರ್ಮಾಪ ಮಾಡ್ತಾ ಇಲ್ಲ, ನಾವು ಅವ್ರ ಸ್ನೇಹಿತರು, ತಂದೆಯವ್ರ ಸ್ನೇಹಿತರು. ಇಲ್ಲಿ ಮೂರ್ತಿ ಶಾಟ್ ನೋಡಕ್ ಬಂದಿದ್ದೀನಿ ಮತ್ತು ಅವರ ಒಂದು ಸಪೋರ್ಟ್ ಮಾಡ್ಬಂದಿದ್ದೀನಿ. ಮಹಿಳೆಯರು ಈ ತರ ಒಂದು ಧೈರ್ಯವಾದ ಒಂದು ನಿರ್ಧಾರ ಮಾಡಿರೋದು, ಇವ್ರಿಗೆ ಒಂದು 21 ವರ್ಷದ ಮಹಿಳೆ ನಿರ್ದೇಶನ ಮಾಡ್ತಾ ಇರೋದು, ಅವ್ರಿಗೆ ಧೈರ್ಯ ತುಂಬಕ್ ಬಂದಿದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. ತುಂಬಾ ಧನ್ಯವಾದ ಇಂದ್ರಜಿತ್. ನನ್ನ ಲಕ್ಕಿ ಚಾರ್ಮ್ ಅಂತ ಹೇಳ್ಬೋದು. ಯಾವಾಗ ನೋಡಿದ ತಕ್ಷಣ ಒಂದು ಒಳ್ಳೆ ಎನರ್ಜಿ. ನಾನು ಯಾವಾಗ ಕೇಳ್ತಾನೆ ಇರ್ತೀನಿ, ನೀವು ಹೇಗೆ ಇಷ್ಟ ಚಂದ ಕಾಣಿಸ್ತೀರಾ ಯಾವಾಗ ಅಂತ. ನಾವು ಸ್ವಲ್ಪ 1 hour ಬೆಳಗಿಂದ ಕಷ್ಟಪಟ್ಬಿಟ್ಟು ರೆಡಿ ಆಗ್ಬಿಟ್ಟು ಹೇರ್ ಮೇಕಪ್ ಎಲ್ಲ ಮಾಡ್ಕೊಂಡ್ ಬರ್ಬೇಕು. ಅವ್ರು ಆರಾಮಾಗಿ ಒಂದ್ ಗ್ಲಾಸ್ ಹಾಕೊಂಡು ಒಂದು ಕಾಟನ್ ಶರ್ಟ್ ಅಲ್ಲಿ ಎಷ್ಟು ಗ್ಲಾಮರಸ್ ಆಗಿರ್ತಾರೆ ಅಂದ್ರೆ ನೋಡಿ. ನಿಮ್ಮಿಂದ ನನ್ ಒಂದ್ಸತಿ ಒಂದು ಸ್ವಲ್ಪ ಟಿಪ್ಸ್ ಕೊಡಿ ನಮಗೆ. ಹೌದು. ಎನಿವೇಸ್, ತುಂಬಾ ಖುಷಿ ಆಗ್ತಿದೆ. ಇದು ಒಂದು ತುಂಬಾ ವಿಶೇಷ ಮುಹೂರ್ತ ನನಗೆ. ಯಾಕಂದ್ರೆ ನನ್ನ ಇಷ್ಟು ಒಂದು 25 ವರ್ಷದ ಕರಿಯರ್ ನಲ್ಲಿ ನಾನು ಫಸ್ಟ್ ಟೈಮ್ ಒಂದು ಫಿಮೇಲ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ನಾನೊಂದು ಚಿಕ್ಕ ಪಾತ್ರ ಮಾಡಿದ ಅಪರ್ಣಾ ಸೆನ್ ಮೂವಿನಲ್ಲಿ ಬ್ಯಾಕ್ ಇನ್ ದ ಡೇ. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಅಂಡ್ ಆಲ್ಸೋ ಯಂಗೆಸ್ಟ್ ವುಮನ್ ಡೈರೆಕ್ಟರ್ ಅಂತ ಕೇಳ್ಪಟ್ಟು ತುಂಬಾ ಖುಷಿ ಆಯ್ತು. ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ತುಂಬಾ ಹೊಸಬ್ರ ಜೊತೆ ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರಿಗೆ ಒಂದು ಫ್ರೆಶ್ನೆಸ್ ಇರುತ್ತೆ, ಒಂದು ಎನರ್ಜಿ ಇರುತ್ತೆ, ಒಂದು ಹೊಸ ಐಡಿಯಾಸ್ ಬರುತ್ತೆ ಅವರಿಂದ. ಅಂಡ್ ಐ ಥಿಂಕ್ ವೆನ್ ಶಿಷ್ಟಿ ಕೇಮ್ ಟು ಮೀ ವಿತ್ ದಿಸ್ ಸ್ಟೋರಿ, ನಂಗೆ ಆಶ್ಚರ್ಯನೂ ಆಯ್ತು, ಖುಷಿನೂ ಆಯ್ತು, ಎರಡು ಸೇರಿ. ಯಾಕಂದ್ರೆ ಈ ತರ ಒಂದು ಪಾತ್ರಗೆ ನನ್ನನ್ನ ಆಯ್ಕೆ ಮಾಡಿರೋದು ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಧೈರ್ಯ. ಅಂಡ್ ಅವ್ರು ನನ್ನ ಮೇಲೆ ಬಿಟ್ಬಿಡಿ ಮೇಡಮ್, ನಾನು ನಿಮ್ಮನ್ನ ಈ ಕ್ಯಾರೆಕ್ಟರ್ನ ನೀವೇ ಮಾಡ್ಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ ಅಂತ. ಸೊ ತುಂಬಾ ಖುಷಿ ಆಯ್ತು. ಬಿಕಾಸ್ ಈ ಏಜ್ ನಲ್ಲಿ ಈ ಒಂದು ಕಾನ್ಫಿಡೆನ್ಸ್ ಅಂಡ್ ಫಸ್ಟ್ ಫೀಚರ್ ಫಿಲ್ಮ್ ನಲ್ಲಿ ನಂದು ತುಂಬಾ ಕಡಿಮೆ ನೋಡಿದೀನಿ. ಅಂಡ್ ಖಂಡಿತ ವಿ ಡಿಡ್ ಅ ಫೋಟೋ ಶೂಟ್ ಅಂಡ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಹರ್ ಅಂಡ್ ಐ ಹ್ಯಾವ್ ಸೀನ್ ಹರ್ ವರ್ಕ್. ಸೊ ತುಂಬಾ ಖುಷಿ ಆಗ್ತಿದೆ, ತುಂಬಾ ಹೆಮ್ಮೆ ಕೂಡ ಆಗ್ತಿದೆ that I'm working with the youngest female director and such a wonderful subject this is. Actually ನನ್ನ ಸಬ್ಜೆಕ್ಟ್ ಬಗ್ಗೆ ಅವ್ರು ಸ್ವಲ್ಪ ಹೇಳಿದ್ದಾರೆ, ಬಟ್ ನಾನು ತುಂಬಾ ಹೇಳಲ್ಲ, ನೀವು ಮೂವಿನಲ್ಲಿ ನೋಡ್ಬೋದು. ಬಟ್ ಏನಂದ್ರೆ ಯೂಶಲಿ ಫಸ್ಟ್ ಫಿಲ್ಮ್ ಈ ತರ ಒಂದು ಸೀರಿಯಸ್ ಸಬ್ಜೆಕ್ಟ್ ತಗೊಂಡು ಮಾಡಲ್ಲ. ಯೂಶಲಿ ದೇ ಲುಕ್ ಎಟ್ ಮೋರ್ ಸಬ್ಜೆಕ್ಟ್ಸ್ ವಿತ್ ಎಂಟರ್ಟೈನ್ಮೆಂಟ್ ಆರ್
like sure fix subjects like thrillers, but this is a very interesting subject. And congratulations to the entire team, and definitely the casting. Nan matadlebeku. Praveen sir, nan fan actually. I've seen a lot of your work, sir, and I'm so lucky that nan nim jote ee movie nalli work ಮಾಡ್ತಾ ಇದೀನಿ. Really. And ಹಿಂದಿನಲ್ಲಿ ತುಂಬಾ ದಿವಸದ ನಂತರ ನನ್ನ ಲಾಸ್ಟ್ ಹಿಂದಿ ಮೂವಿ ಎನಿಮಿ, ಅಂಡ್ ನನ್ನ ಶುರು ಐ ಥಿಂಕ್ ಇನ್ ದ ಬಿಗಿನಿಂಗ್ ಆಫ್ ಮೈ ಕರಿಯರ್ ಒಂದಷ್ಟು ಹಿಂದಿ ಮೂವೀಸ್ ಮಾಡಿದೆ. ಹಿಂದಿ ನನಗೆ ಬರುತ್ತೆ, ನನ್ನ ಅಪ್ಪ ಅವರು ಉತ್ತರ ಪ್ರದೇಶ ಅವರು, ಸೊ ಹಿಂದಿ ಓದ್ತೀನಿ ಕೂಡ. ಸೊ ಅದು ಒಂದು ಹೊಸ ಎಲಿಮೆಂಟ್ ಈ ಮೂವಿನಲ್ಲಿ. ತುಂಬಾ ದಿವಸದ ನಂತರ ಹಿಂದಿಯಲ್ಲಿ ಮಾತಾಡ್ತೀನಿ, ಅಂಡ್ ಹಿಂದಿ ಸ್ಕ್ರಿಪ್ಟ್ ಕೂಡ ಕೊಟ್ಟಿದ್ದಾರೆ ನನಗೆ. ಸೊ ಇದು ಒಂದು ಹೊಸ ಚಾಲೆಂಜ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 6-7 ಮೂವೀಸ್ ರೆಡಿ ಆಗಿದೆ ರಿಲೀಸ್ಗೆ, ಮೋಸ್ಟ್ ಎಲ್ಲ ಜಾನರ್ಸ್ ನಲ್ಲಿ. ಈ ತರ ಒಂದು ಚಾಲೆಂಜಿಂಗ್ ಒಂದು ಸಬ್ಜೆಕ್ಟ್ ಬಂದಾಗ ಖಂಡಿತ ಐ ಥಾಟ್ ವೈ ನಾಟ್ ಟ್ರೈ ಇಟ್. ಅಂಡ್ ದಿಸ್ ಸ್ಟೇಜ್ ಇನ್ ಮೈ ಕರಿಯರ್ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನಾನು ಒಂದು ಹೊಸ ರೀತಿ ಕಾಣಿಸ್ಕೋಬೇಕು, ಒಂದು ಹೊಸ ರೀತಿ ಆಸ್ ಅನ್ ಆಕ್ಟರ್ ಚಾಲೆಂಜಸ್ ತಗೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಿದೆ, ಅಂಡ್ ಡೆಫಿನೆಟ್ಲಿ ನೀವು ಎಲ್ಲರೂ ಸಪೋರ್ಟ್ ಮಾಡಿ, ಬಿಕಾಸ್ ಖಂಡಿತ ತುಂಬಾ ಒಳ್ಳೆ ಫಿಲ್ಮ್ ಮೇಕರ್ಸ್ ಇದ್ದಾರೆ ಕರ್ನಾಟಕದಲ್ಲಿ. ಅಂಡ್ ಈ ತರ ವಿಮೆನ್ ಫಿಲ್ಮ್ ಮೇಕರ್ಸ್ ಒಂದು ಹೊಸ ಟೀಮ್ಗೆ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, and I think ನೀವು ಸಪೋರ್ಟ್ ಮಾಡ್ತೀರಾ ಅಂತ ನನ್ನ ನಂಬಿಕೆ. And congratulations to the entire team, and everyone's here today. Ankita, of course, Miss Nandini Nelly, I've worked with her. She's a very good artist, and tumma khushi agtide that ivattu she is here. And the entire synergy, there's Geeta, who's been working really hard on my costumes, Anil, and the entire team. And Vijay sir is here from Bombay, our producer. So very happy to work with this new team. Neevalru blessings kodi and support madi. Thank you, Inder, once again for being here and being my lucky charm always. Thank you so much. ಅಂತ ಹೇಳ್ಬೋದು, ಬಟ್ ತುಂಬಾ ಲೇಯರ್ಸ್ ಇದೆ ಕ್ಯಾರೆಕ್ಟರ್ನಲ್ಲಿ. ಆದಷ್ಟು ಬೇಗ ಅವರು ಪೋಸ್ಟರ್ ರಿಲೀಸ್ ಮಾಡ್ತಾರೆ, ಅವಾಗ ನಿಮಗೆ ಒಂದು ಗೊತ್ತಾಗತ್ತೆ. ಥ್ಯಾಂಕ್ ಯು. ಓಕೆ, ನಾನು ಈ ಸಿನಿಮಾದು ಬಗ್ಗೆ ಒಂಚೂರು ಬಿಡ್ತೀನಿ.